ಎ ಮಂಜು ಅವರಿದ್ದಾರೆ, ಅವ್ರನ್ನ ಮಾರ್ತಾ ಹೋಗ್ತೀವಿ ಸರ್. ಈಗ ಸದನದೊಳಗಡೆ, ವಿಧಾನಸಭೆಯ ಸದನದ ಒಳಗಡೆ ಮೊಗಸಾಲೆಯಲ್ಲಿ ರಿಕ್ಲೈನರ್ ಚೇರ್ ಇಟ್ಟಿದ್ದಾರೆ. ಒಂದು ಪ್ರಶ್ನೆ, ಚರ್ಚೆ ಮಾಡತಕ್ಕಂತ ವಿಚಾರಕ್ಕಿರೋದು, ಜನರ ಸಮಸ್ಯೆ ಚರ್ಚೆ ಮಾಡಬೇಕು, ಇಲ್ಲ ಈ ಚೇರ್ ಬೇಕಿತ್ತಾ, ಸುಖಾಸನ ಬೇಕಿತ್ತಾ, ಮಸಾಜ್ ಚೇರ್ ಬೇಕಿತ್ತ ಅಂತ ಪ್ರಶ್ನೆ ಸರ್. ನೀವೇನ್ ನೋಡಿ, ಹೆಂಗ್ ನೋಡ್ತೀರಿ ಇದನ್ನ? ನಾನು ನೋಡ್ದೆ, ಕೂತ್ಕೊಂಡೆ. ಇಲ್ಲಿ ನಾವು ಬಂದಿರೋದು ಮಸಾಜ್ ಚೇರ್ ಮೇಲೆ ಕೂರಕ್ಕಲ್ಲ, ಒಳಗಡೆ ಹಾಸನದಲ್ಲಿ ಕೂತು ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಚರ್ಚೆಗಳಾಗಿ ಜನರ ಸಮಸ್ಯೆಗಳಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಕ್ಕಂಥ ವಿಚಾರಗಳನ್ನು ಮಾಡೋದಕ್ಕೆ. ಈ ರಿಕ್ಲೈನರ್ 5-6 ಸೀಟ್ ಹಾಕ್ಬಿಟ್ಟು ಅಟೆಂಡೆನ್ಸ್ ಇಂಪ್ರೂವ್ ಮಾಡ್ತೀನಿ ಅಂತಕ್ಕಂಥದ್ದು ಹೇಳೋದಿದೆಯಲ್ಲ, ಸ್ಪೀಕರ್ಗೆ ಅದು ಯಾರು ಹೇಳ್ಕೊಟ್ರು, ಅದು ಯಾಕೆ ತಲೆಗೆ ಬಂತು ಅಂತಕ್ಕಂಥದ್ದು ನನಗೆ ಅನುಮಾನ. ಬಟ್ ಅವ್ರಿಗೆ ಈ ರೀತಿ ಮಾಡಿ ವೇಸ್ಟ್ ಮಾಡೋದ್ರ ಬಗ್ಗೆ ಅವ್ರು ಯೋಚನೆಯೂ ಮಾಡಲ್ಲ, ಚಿಂತನೆ ಮಾಡಲ್ಲ. ಬಟ್ ಆದರೆ ಯಾರೋ ಇವ್ರಿಗೆ ತಲೆ ತುಂಬಿ ಮಾಡಿದ್ದಾರೆ. ಬಟ್ ಇಟ್ ಈಸ್ ನಾಟ್ ರೈಟ್. ರಿಕ್ಲೈನರ್ ಸೀಟ್ನ ನಮ್ಮಲ್ಲಿ ಮೊಗಸಾಲೆಯಲ್ಲಿ ಹಾಕಬಾರ್ದು. ಬೇಕಾದ್ರೆ ಅಷ್ಟು ಮಾಡಬೇಕು ಅಂತ ಬೇಕಾದ್ರೆ LHL ಮಾಡಿಕೊಡ್ಲಿ, ನಾಟ್ ಹಿಯರ್. ಈಗ ನಾವು ಇಲ್ಲಿ ಮಧ್ಯಾಹ್ನದಲ್ಲಿ ಲಂಚ್ ಟೈಮ್ ಬಿಟ್ಟು ರಿಲಾಕ್ಸ್ ಅಟೆಂಡೆನ್ಸ್ ಮಾಡ್ತಾ ಹೋದ್ರೆ ನಮ್ಮ ಊರಿಂದ ಜನ ಬಂದಿರ್ತಾರೆ, ಅವ್ರು ಅಟೆಂಡ್ ಮಾಡಬೇಕಲ್ಲ, ಅವ್ರನ್ನ ಒಳಗಡೆ ಬಿಡಲ್ವಲ್ಲ. ನಾವು ವಿ ಸಪೋಸ್ ಟು ಗೋ ಟು LHಗೆ ಹೋಗ್ಬೇಕು, ನಾವು ಜನರ ಸಮಸ್ಯೆ ಮೀಟ್ ಮಾಡ್ಬೇಕು. ಯಾಕಂದ್ರೆ ಅವ್ರು ಯಾರು ಜನ ಒಳಗಡೆ ಬರೋದಕ್ಕೆ ಅವಕಾಶ ಇಲ್ಲದೇನೆ ಇರೋದ್ರಿಂದ ರಿಕ್ಲೈನರ್ ಸೀಟು ಅವಶ್ಯಕತೆ ಇಲ್ಲ, ಮಾಡಬಾರ್ದು, ತೆಗಿಸ್ಬೇಕು. ಶಾಸಕರ ವೇತನ ಹೆಚ್ಚಳ ಮಾಡಬೇಕು ಅನ್ನೋ ಪ್ರಸ್ತಾಪ ಇದೆ, ಇದಕ್ಕೆ ಏನು ಸರ್ ನಿಮ್ಮ ನಿಲುವು ಏನು ಸರ್? ನೋಡಿ, ಶಾಸಕರ ವೇತನ ಹೆಚ್ಚಳ ಮಾಡ್ತಕ್ಕಂಥದ್ದು ತಪ್ಪೇನಿಲ್ಲ. ಯಾಕೆಂದ್ರೆ ನಮಗೆ ಕಷ್ಟ ಆಗುತ್ತೆ. ಈಗ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ 7th ಪೇ 8th ಪೇ ಅವೆಲ್ಲ ಮಾಡಿದಾಗ, ಸೊ ವೈ ನಾಟ್ ವಿ ಆರ್ ಆಲ್ಸೋ 24/7. ಸೊ ವಿ ಹ್ಯಾವ್ ಟು ವರ್ಕ್ ವಿತ್ ದ ಪೀಪಲ್. ನಾವು ಸುತ್ತಬೇಕಾಗ್ತದೆ. ನಮಗೆ ಕೊಡ್ತಕ್ಕಂಥದ್ದು ಇದೆಯಲ್ಲ, ದಟ್ ಈಸ್ ನಥಿಂಗ್. ಬಟ್ ದಟ್ ಈಸ್ ಐ ಆಮ್ ಫಾರ್ ಇಟ್, ದಟ್ ಶುಡ್ ಗಿವನ್. ಸರ್, ಕೊನೆಯದಾಗಿ ಸರ್, ಅನುದಾನ ಬಗ್ಗೆ ಈಗ ಬಜೆಟ್ ಆಗ್ತಾ ಇದೆ, ಆಗ್ಲಿಕ್ಕಿದೆ ಇನ್ನ. ಸರ್, ಅನುದಾನ ಕೊಡುತ್ತೆ ಅನ್ನೋ ಭರವಸೆ ಇದೆಯಾ ಸರ್? ಅನುದಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಿಗ್ತಾ ಇದ್ದೀನಿ ಅನುದಾನ? ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದು, ಸರ್ಕಾರ ನಿಮ್ದು ಅಂದ್ರೆ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಇಲ್ಲಿರ್ತಕ್ಕಂಥವ್ರು 224 ಜನ. ನನ್ನ ರಿಕ್ವೆಸ್ಟ್, ನೀವು 224 ಜನನು ಸಮಾನವಾಗಿ ನೋಡಬೇಕು. ಅದನ್ನ ಬಿಟ್ಟು 138 ಜನಕ್ಕೆ ಸ್ಪೆಷಲ್ಲು ನಮ್ಗೆ ಇದು ಮಾಡ್ತಕ್ಕಂಥದ್ದು ಇದೆಯಲ್ಲ, ಇಟ್ ಈಸ್ ರಾಂಗ್. ಯು ಆರ್ ಎ ಚೀಫ್ ಮಿನಿಸ್ಟರ್ ಫಾರ್ ಕರ್ನಾಟಕ, ಯು ಆರ್ ನಾಟ್ ಎ ಚೀಫ್ ಮಿನಿಸ್ಟರ್ ಫಾರ್ ಕಾಂಗ್ರೆಸ್. ಸೊ ನೀವು ಅನುದಾನವನ್ನ ಸಮಾನವಾಗಿ ಎಲ್ಲಾ ಕ್ಷೇತ್ರಗಳಿಗೆ ಕೊಡ್ತಕ್ಕಂಥದ್ದನ್ನ ಮಾಡಿದಾಗ ಮಾತ್ರ ನೀವು ಕರ್ನಾಟಕದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಬಿಟ್ಟು ಕೆಲವೇ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ತಪ್ಪು ಅಂತಕ್ಕಂಥದ್ದು ನನ್ನ ಭಾವನೆ. ಜೆಡಿಎಸ್ ಅಲ್ಲಿ ಚಿಕ್ಕದಾಗ ಅಸಮಾಧಾನ ಗುಸುಗುಸು ಅಂತ ಇದೆ. ಪಕ್ಷ ನಾಯಕರ ವಿರುದ್ಧ ಒಂದಿಷ್ಟು ಜನ, ಪರ ಒಂದಿಷ್ಟು ಜನ ಸಭೆ ಕರೆದ್ರೆ ಬರಲ್ಲ. ಇವತ್ತು ಪ್ರೊಟೆಸ್ಟ್ ಅಲ್ಲಿ ಕೂಡ ನೀವು ಭಾಗವಹಿಸಿದ್ರಿ, ಹಲವಾರು ಜನ ಭಾಗವಹಿಸಿಲ್ಲ. ಇದೆಲ್ಲದನ್ನ ಹಿರಿಯ ಶಾಸಕರು ಹೆಂಗ್ ನೋಡ್ತೀರಿ ಸರ್? ನೋಡಿ, ಯಾಕೆ ಬರಲಿಲ್ಲ ಏನು ಅನ್ನೋದು ಗೊತ್ತಿಲ್ಲ ನನಗೆ, ಅದು ಅವ್ರವ್ರಿಗೆ ಬಿಟ್ಟಿರೋದು. ಬಟ್ ಪಕ್ಷ ಕರೆದಾಗ ಎಲ್ಲರೂ ಬರಬೇಕು. ನಾವು ಗೆದ್ದಿರ್ತೀವಿ, ಪಕ್ಷ ಇಂಪಾರ್ಟೆಂಟ್, ಬರಬೇಕು. ಸದನದಲ್ಲಿ ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಕೆಲವೊಂದಿಷ್ಟು ಜನ ಮಾಡ್ತಿಲ್ಲ ಸರ್, ಅದು ಅವ್ರಿಗೆ ಏನ್ ಹೇಳ್ತೀವಿ? ನಾನೇನು ಹೇಳೋದು, ಸದನದೊಳಗೆ ಬರ್ತಕ್ಕಂಥದ್ದು ಪಕ್ಷ ಅಲ್ಲ, ಸದನದಲ್ಲಿ ಬರ್ತಕ್ಕಂಥದ್ದು ಶಾಸಕರು. 224 ಜನನು ಪಾರ್ಟಿಸಿಪೇಟ್ ಮಾಡಬೇಕು, 224 ಜನ ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಜನರ ಸಮಸ್ಯೆಗಳ ಬಗ್ಗೆ ಅಗ್ರೆಸಿವ್ ಆಗಿ ಎಲ್ಲರೂ ಮಾತಾಡಿ ಉತ್ತರವನ್ನು ಪಡ್ಕೊಂಡು ರಾಜ್ಯ ಜನತೆಗೆ ನ್ಯಾಯ ಸಿಗುವಾಗ ಮಾಡಬೇಕು. ಇದಿಷ್ಟು ಹಿರಿಯ ಶಾಸಕರಾಗಿರ್ತಕ್ಕಂಥ ಎ ಮಂಜು ಅವರ ಮಾತುಗಳು. ಕ್ಯಾಮರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.